ಮಲಗಿದ್ದ ಜಾಗದಲ್ಲೇ ತಂದೆ ಮಗನ ಸಾವು, ಹೆಂಡತಿಯಿಂದಲೇ ಗಂಡ ಹಾಗೂ ಮಗುವಿನ ಕೊಲೆ ಶಂಕೆ. ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಬಾಣಾವರದಲ್ಲಿ ಘಟನೆ. 33 ವರ್ಷದ ಅಭಿನಂದನ್, 5 ವರ್ಷದ ಯದುವೀರ್ ಸಾವು. ಯಪ್ಪ ದೇವ್ರೆ, ಇದೆಂಥ ಕಾಲ ಬಂದ್ರಿ. ಗಂಡ ಹೆಂಡತಿನ ಕೊಲ್ಲೋದು, ಹೆಂಡತಿ ಗಂಡನನ್ನ ಕೊಲ್ಲೋದು ಇದೀಗ ಚಿಕ್ಕಬಾಣಾವರ ವ್ಯಾಪ್ತಿಯಲ್ಲೇ ನಡೆದಿದೆ. ರಾತ್ರಿ ಮಲಗಿ ಬೆಳಗ್ಗೆ ಆಗೋಷ್ಟರಲ್ಲಿ ತಂದೆ ಮಗನ ಸಾವು. 33 ವರ್ಷದ ಅಭಿನಂದನ್ ಹಾಗೂ 5 ವರ್ಷದ ಯದುವೀರ್ ಸಾವಿಗೀಡಾಗಿದ್ರು. ಇನ್ನು ಪತ್ನಿ ಹರಿಣಿಯೇ ತಂದೆ ಮಗನನ್ನ ಕೊಂದಿದ್ದಾಳೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಏನಿಲ್ಲಪ್ಪ, ಇದ್ದು 3 ತಿಂಗಳು ಮಗನ ತಗೊಂಡೋಗಿ ನಾದಿನಿ ಮನೆಗೆ ಬಿಟ್ಬಿಟ್ಟು ಪಾತ್ರೆ ತೊಳ್ದು ಬರ್ತೀನಿ ಅಂತ ಬಂದು 3 ತಿಂಗಳೆಲ್ಲ ಹೊಂಟೋಗ್ಬಿಟ್ಟಿದ್ಲು. ಹೋಗಿ ಅವ್ರ ತಾಯಿ ಮನೆ ಕರ್ಕೊಂಡೋಗಿ ಇರಿಸ್ಕೊಂಡಿದ್ರು. ಹಳ್ಳಿನ್ಗೆ ಹೇಳ್ಕೊಂಡು ಇಲ್ಲಪ್ಪ ಬದಲಾಯಿಸಿ ಡ್ರೈವರ್ಸ್ ಕೊಡ್ತೀನಿ ಕೇಳ್ಕೊಂಡಿದ್ಲು. ಒಳ್ಳೇದಾಗುತ್ತೆ ಅಂತ ಕರ್ಕೊಂಡ್ಬಂದು ಇಟ್ಕೊಂಡಿದ್ರು ಅವ್ರಮ್ಮ. ಇವಾಗ ಮನೆ 2 ತಿಂಗಳು 3 ತಿಂಗಳಾಯ್ತು ಬಂದು ಜೂನಲ್ಲಿ. ಇವಾಗ 2 ತಿಂಗಳಲ್ಲಿ ಕಳಿಸ್ಕೊಟ್ಲು ಅವ್ರಮ್ಮ. ಫಸ್ಟ್ ಯಾರ ಜೊತೆ ಹೋಗಿದ್ಲು, ಏನೋ PG ಇದ್ದಾಳೆ ಅಂತ ಅವ್ರಮ್ಮ ಎಲ್ಲ ಮುಚ್ಚಾಕೊಂಡ್ಬಂದ್ಲು. ನೆನ್ನೆ ಊರ್ಗ್ ಹೋಗಿ ಬಂದಿದ್ದಾನ ಅವನು. ನಮ್ ಬೀಗ ಮನೆ ಹಬ್ಬಕ್ಕೆ ಹೋಗಿ ಸಾಯಂಕಾಲ ಬಂದಿದ್ದಾನೆ. ಸಾಯಂಕಾಲ ಬಂದು ಏನ್ ಮಾಡಿದ್ರು ಏನ್ ಅಂತ. ಮಗು ಮಾತ್ರ ತುಂಬಾ ಚುರುಕಾಗಿದೆ. ಮಗು ತುಂಬಾ ಚೆನ್ನಾಗಿ ಯಾರು ಏನ್ ಮಾಡಿದ್ರು ಚೆನ್ನಾಗಿ ಹೇಳೋದು. ಮಗು ಅವರೇ ಮಾಡಿದ್ರು. ಕಳೆದ 6 ವರ್ಷಗಳ ಹಿಂದೆ ಅಭಿನಂದನ್ ಹರಿಣಿಯನ್ನ ಮದುವೆಯಾಗಿದ್ದ. ಅವರಿಗೆ 5 ವರ್ಷದ ಯದುವೀರ್ ಎಂಬ ಮುದ್ದಾದ ಮಗ ಇದ್ದ. ನೋಡೋರಿಗೆ ಸುಂದರ ಕುಟುಂಬ ಅನಿಸಿದ್ರು. ಕೆಲ ತಿಂಗಳ ಹಿಂದೆ ಪತ್ನಿ ಹರಿಣಿ ಮನೆ ಬಿಟ್ಟು ಹೋಗಿ 3 ತಿಂಗಳ ಕಾಲ ಬೇರೆಡೆ ವಾಸ ಆಗಿತ್ತು. ಅದೇಗೋ ಮತ್ತೆ ಮರಳಿ ಮನೆಗೆ ಬಂದಿದ್ದ ಹರಿಣಿ ಜೊತೆ ಅಭಿನಂದನ್ ಸಂಸಾರ ಸಾಗಿಸ್ತಾ ಇದ್ದ. ಆದ್ರೆ ರಾತ್ರಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದ ಅಭಿನಂದನ್ ಹಾಗೂ ಮಗ ಯದುವೀರ್ ಬೆಳಗ್ಗೆ ಆಗೋಷ್ಟರಲ್ಲಿ ಹೆಣವಾಗಿದ್ದಾರೆ. ಇನ್ನು ಈ ಸಾವಿನ ಬಗ್ಗೆ ಹರಿಣಿ ರಾತ್ರಿ ಕಿವಿಯಲ್ಲಿ ರಕ್ತ ಬರ್ತಾ ಇತ್ತು ಅಂತ ಆ ಕಾರಣ ಅರಿಶಿನ ಹಚ್ಚಿದ್ದಿ ಅಂತ ಹೇಳಿಕೆ ಕೊಟ್ಟಿದ್ದಾಳೆ. ಇನ್ನು ಅಭಿನಂದನ್ ಅವರ ಕುಟುಂಬಸ್ಥರು ಈ ಇಬ್ಬರನ್ನ ಪತ್ನಿಯೇ ಕೊಲೆ ಮಾಡಿದ್ದಾಳೆ ಅಂತ ಆರೋಪಿಸಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರೋ ಚಿಕ್ಕಬಾಣಾವರ ಪೊಲೀಸರು ಸಾವಿನ ನಿಖರ ಕಾರಣ ತಿಳಿಯೋಕೆ ತನಿಖೆ ಆರಂಭಿಸಿದ್ದಾರೆ. ಒಟ್ನಲ್ಲಿ ರಾತ್ರಿ ಮಲಗ್ದವರು ಬೆಳಗ್ಗೆ ಆಗೋಷ್ಟರಲ್ಲಿ ಹೆಣವಾಗ್ತಾರೆ ಅಂದ್ರೆ ಅನುಮಾನ ಮೂಡುವುದು ಸಹಜ. ಪೊಲೀಸರ ತನಿಖೆಯಲ್ಲೇ ಅಭಿನಂದನ್ ಹಾಗೂ ಯದುವೀರ್ ಸಾವಿನ ರಹಸ್ಯ ಬಯಲಾಗಬೇಕಿದೆ.